بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ಪೀಠಿಕೆಗಳಿಗೆ ಪ್ರವೇಶ ನೀಡದೆ ನೇರವಾಗಿ ನನಗೆ ಸಿಕ್ಕಿರುವಂತಹ ವಿಷಯ ಡಿಜಿಟಲ್ ಅಧ್ಯಯನ, ಸಾಧ್ಯತೆಗಳ ಜಗತ್ತು ಮತ್ತು ಕಳವಳಗಳ ಆಳ. ಪ್ರಿಯರೇ, ಇಸ್ಲಾಂ ನಮಗೆ ಪ್ರಪ್ರಥಮವಾಗಿ ಕಲಿಸಿದ ಒಂದು ಮಾತಾಗಿದೆ ಓದು ಎನ್ನುವುದು. ಅಲ್ಲಾಹು ತಾಲ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರೊಂದಿಗೆ ಮೊದಲ ವಹಿಯಲ್ಲಿ ಹೇಳುತ್ತಾನೆ, ಇಕ್ರಾ ಬಿಸ್ಮಿ ರಬ್ಬಿಕಲ್ಲದಿ ಖಲಕ್, ತಮ್ಮನ್ನು ಸೃಷ್ಟಿಸಿದ ರಬ್ಬಿನ ಹೆಸರಿನಲ್ಲಿ ಓದಿರಿ. ಇದು ಒಂದು ಕೇವಲ ಆದೇಶವಲ್ಲ, ಇದು ಮಾನವ ಕುಲಕ್ಕೆ ಜ್ಞಾನದ್ವಾರವನ್ನು ತೆರೆದ ಮೊದಲ ಕುಂಜಿಯಾಗಿದೆ. ಇಂದಿನ ಈ ಡಿಜಿಟಲ್ ಯುಗವು ಈ ಆಜ್ಞೆಯ ಅನುಷ್ಠಾನಕ್ಕೆ ಅಚ್ಚರಿಯ ವೇಗವನ್ನೇ ತಂದಿದೆ. ಹಿಂದೆ ಏನೆಂದರೆ ಜ್ಞಾನವನ್ನು ಹುಡುಕಲು ಭೂಮಿಯ ವಿವಿಧೆಡೆಗೆ ಹೋಗಬೇಕಾಗಿತ್ತು. ಆದರೆ ಇಂದು ನಮ್ಮ ಜೇಬಿನಲ್ಲಿರುವ ಒಂದು ಸ್ಮಾರ್ಟ್ಫೋನ್ ವಿಶ್ವದ ದೊಡ್ಡ ಗ್ರಂಥಾಲಯಗಳ ಬಾಗಿಲು ತೆರೆದಿದೆ. ಡಿಜಿಟಲ್ ಅಧ್ಯಯನ ಎಂದರೆ ಮೊಬೈಲ್ ಮತ್ತು ಕಂಪ್ಯೂಟರ್ ಬಳಸುವುದು ಅಷ್ಟೇ ಅಲ್ಲ, ಇದು ಕಲಿಕೆಯ ಹೊಸ ಯುಗವಾಗಿದೆ. ಹೇಗೆಂದರೆ ಪ್ರಸ್ತುತವಾಗಿ ನೋಡುವುದಾದರೆ ನಾವು ಇರುವ ಜಾಗದಲ್ಲಿಯೇ ಕೂತು ವಿಶ್ವದ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ನಡೆಯುವ ಹಲವಾರು ವಿಷಯಗಳನ್ನು ನೋಡಬಹುದು. ಹಿಂದೆ ಕಲಿಯಲು ಸಾಧ್ಯವಾಗದ ವಿದ್ಯಾರ್ಥಿಗಳಿಗೂ ಈಗ ಇಂಟರ್ನೆಟ್ ಎನ್ನುವ ಸಾಧನ ಜ್ಞಾನಕ್ಕೆ ದಾರಿ ತೆರೆದಿದೆ. ಇದು ಶಿಕ್ಷಣದ ಕ್ಷೇತ್ರದಲ್ಲಿ ಮಹತ್ತರ ಪರಿವರ್ತನೆ ತಂದಿದೆ. ಡಿಜಿಟಲ್ ಅಧ್ಯಯನವು ಹಲವಾರು ಅವಕಾಶಗಳನ್ನು ನೀಡುತ್ತವೆ. ಜ್ಞಾನಕ್ಕೆ ಸುಲಭ ಪ್ರವೇಶ, ಕಡಿಮೆ ವೆಚ್ಚದಲ್ಲಿ ಶಿಕ್ಷಣ, ಇದರಿಂದ ಇಸ್ಲಾಮಿಕ್ ಜ್ಞಾನಕ್ಕೂ ಹಲವಾರು ಅವಕಾಶಗಳನ್ನು ಸೀಮಿತಪಡಿಸುತ್ತದೆ. ಡಿಜಿಟಲ್ ಅಧ್ಯಯನವು 21ನೇ ಶತಮಾನದ ಅತ್ಯಂತ ಅಗತ್ಯ ಸಾಧನವಾಗಿಸಿದೆ. ಆದರೆ ಈ ಬೆಳಕಿನ ಒಳಗೆ ಕತ್ತಲೆಗಳ ಆಳವೂ ಇದೆ. ಏಕೆಂದರೆ ಯಾವುದೇ ಸಾಧನವು ಸರಿಯಾದ ಬಳಕೆಯಲ್ಲಿದ್ದಾಗ ಮಾತ್ರ ಅದು ಉಪಯೋಗಕಾರಿಯಾಗಿದೆ. ತಪ್ಪಾಗಿ ಬಳಸಿದರೆ ಅದು ಅಪಾಯಕಾರಿಯಾಗಿಯೂ ವರ್ತಿಸುತ್ತದೆ. ಅಲ್ಲಾಹು ತಾಲ ಅವನ ಪರಿಶುದ್ಧ ಕುರ್ಆನ್ನಲ್ಲಿ ಎಚ್ಚರಿಸಿ ಹೇಳುತ್ತಾನೆ, ಫತಬಯ್ಯನು, ಯಾವುದೇ ವಿಷಯವನ್ನು ಸಿಕ್ಕಿದಾಗ ಅದನ್ನು ಪರಿಶೀಲಿಸಿ. ಡಿಜಿಟಲ್ ಜಗತ್ತು ಈ ಆಯತ್ತಿನ ಮಹತ್ವವನ್ನು ಸಾಬೀತುಪಡಿಸುತ್ತದೆ. ನೂರುಗಳಲ್ಲಿ ಒಂದು ಮಾಹಿತಿ ಮಾತ್ರ ಸತ್ಯವಾಗಿರುವ ಸಾಧ್ಯತೆ ಇದೆ. ಈಗಿನ ಕಾಲದಲ್ಲಿ ನಾವು ಅಭಿಮುಖೀಕರಿಸುವಂತಹ ಒಂದು ದೊಡ್ಡ ಸಮಸ್ಯೆಯಾಗಿದೆ ವಿದ್ಯಾರ್ಥಿಗಳಲ್ಲಿನ ಮೊಬೈಲ್ ವ್ಯಸನ. ಕಲಿಕೆಯ ಹೆಸರಿನಲ್ಲಿ ಫೋನ್ ತೆರೆದ ವಿದ್ಯಾರ್ಥಿ ಕ್ಷಣ ಮಾತ್ರದಲ್ಲಿ ಗೇಮ್ಸ್, ರೀಲ್ಸ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಲುಕುತ್ತಾನೆ. ಇದು ಕೇವಲ ಸಮಯ ವ್ಯರ್ಥವಲ್ಲ, ಇದು ಮಾನಸಿಕವಾಗಿ, ನೈತಿಕವಾಗಿ, ಆತ್ಮೀಯವಾಗಿ ನಮ್ಮನ್ನು ಹಿಂಜರಿತ ಮಾಡುತ್ತದೆ. ಅದಲ್ಲವೇ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣುತ್ತಿರುವಂತಹ ಒಂಟಿತನ. ಡಿಜಿಟಲ್ ಅಧ್ಯಯನದಲ್ಲಿ ವಿದ್ಯಾರ್ಥಿಯು ಪರದೆಯೊಂದಿಗೆ ಮಾತನಾಡುತ್ತಾನೆ. ಆದರೆ ಕಾಲಕ್ರಮೇಣ ತಂದೆ ತಾಯಿ, ಬಂಧು ಮಿತ್ರರೊಂದಿಗಿನ ಸಂಬಂಧ ನಾವರಿಯದೆ ಕತ್ತಲಲ್ಲಿ ಕರಗುತ್ತಿದೆ. ಈಗಿನ ಕಾಲದಲ್ಲಿ ಜೆನ್ಸಿಗಳ ಆಧುನಿಕ ಮತ್ತು ಭೌತಿಕ ಬೆಳವಣಿಗೆಯು ಸಂಪೂರ್ಣವಾಗಿ ತಂತ್ರಜ್ಞಾನವನ್ನು ಆಧರಿಸಿದೆ. ವೇಗವಾಗಿ ಬೆಳೆಯುತ್ತಿರುವ ಕ್ಷಣ ಮಾತ್ರದಲ್ಲಿ ಕಾರ್ಯನಿರ್ವಹಿಸುವ ಈ ಪೀಳಿಗೆಯು ಬಹು ಕೆಲಸವನ್ನು ಸುಲಭವಾಗಿ, ತ್ವರಿತವಾಗಿ ಗ್ರಹಿಸುವ ಹಾಗೂ ಏಕಕಾಲದಲ್ಲಿ ಬಹು ಕೆಲಸವನ್ನು ಸುಲಭವಾಗಿ ವರ್ತಿಸುವ ಸಾಮರ್ಥ್ಯವನ್ನು ಹೊಂದಿರುವುದು. ಆದರೆ ಇವರಿಗೆ ಮೆದುಳಿನ ಸಾಮರ್ಥ್ಯ ಬಹಳ ಕಡಿಮೆ. ಡಿಜಿಟಲ್ ಅಧ್ಯಯನ ಇದು ನಾವು ಒಂದು ಸಂಕಲನಾತ್ಮಕವಾಗಿ ತೆಗೆಯಬೇಕು. ಇದರಲ್ಲಿ ಜೆನ್ಸಿಗಳ ಮೆದುಳು ಒಂದು ಬ್ರೌಸರ್ ಟ್ಯಾಬ್ಗಳಂತೆ, ಒಂದರ ಹಿಂದೆ ಮತ್ತೊಂದರಂತೆ ನೋಟಿಫಿಕೇಶನ್ಗಳು ಮತ್ತು ರೀಲ್ಸ್ಗಳು ಇವರ ಗಮನವನ್ನು ಬೇರೆಡೆಗೆ ಸೆಳೆಯುತ್ತದೆ. ಈ ಕಾರಣದಿಂದಲೇ ಗಂಟೆಗಟ್ಟಲೆ ನಡೆಯುವ ತರಗತಿ ಉಪದೇಶಗಳನ್ನು ಕೇಳುವ, ಒಂದು ಪುಸ್ತಕವನ್ನು ಪೂರ್ತಿಯಾಗಿ ಓದಿ ಮುಗಿಸುವ ವ್ಯವಧಾನ ಈ ಜೆನ್ಸಿ ಪೀಳಿಗೆಗಿಲ್ಲ. ಒಟ್ಟಾರೆ ಅವರು ಒಂದು ಗಹನವಾದ ವ್ಯರ್ಥವನ್ನು ಇವರು ಹೊಂದಿರುವುದಿಲ್ಲ. ಆದರೆ ಒಂದು ಪ್ರಶ್ನೆ, ಇವಕ್ಕೆ ಪರಿಹಾರವಿಲ್ಲವೇ? ಖಂಡಿತ ಇದೆ. ಇವಕ್ಕೆ ಪರಿಹಾರ ತಂತ್ರಜ್ಞಾನಗಳಲ್ಲಿ ಅಲ್ಲ,
ಜನರ ಶಿಸ್ತುಗಳಲ್ಲಿ ಆಗಿದೆ. ಮೊಬೈಲ್ ಬಳಕೆಯ ಸಮಯ ಮಿತಿ, ಕುಟುಂಬ ಸಂಬಂಧಗಳೊಂದಿಗಿನ ಅನುಬಂಧ, ಇದರಿಂದಾಗಿ ಈ ಡಿಜಿಟಲ್ ಅಧ್ಯಯನವನ್ನು ನಾವು ಕಾಪಾಡಬಹುದು. ಚಿಕ್ಕದಾದರೂ ನಿರಂತರವಾಗಿ ಮಾಡುವ ಕೆಲಸವೇ ಅತ್ಯುತ್ತಮ ಎಂಬ ವಿಶ್ವಗುರು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನುಡಿ ಈಗಿನ ಈ ಡಿಜಿಟಲ್ ಅಧ್ಯಯನಕ್ಕೂ ಅನ್ವಯಿಸುತ್ತದೆ. ಇದರಿಂದಾಗಿ ನಾವು ಗೌರವಯುತವಾಗಿ, ಜವಾಬ್ದಾರಿಯುತವಾಗಿ ನಮ್ಮ ಜೀವನವನ್ನು ಬದಲಾಯಿಸಬಹುದು. ಕೊನೆಯದಾಗಿ, ಡಿಜಿಟಲ್ ಅಧ್ಯಯನ ಅದು ಒಂದು ಸಮುದ್ರವಿದ್ದಂತೆ. ಅದರಲ್ಲಿ ನೀವು ಮುತ್ತು ಹುಡುಕಬೇಕು ಅಥವಾ ದಿಕ್ಕಿಲ್ಲದೆ ನರಳಬೇಕು, ಅದು ನಿಮ್ಮ ಕೈಯಲ್ಲಿ. ಡಿಜಿಟಲ್ ಅಧ್ಯಯನವು ನಮಗೆ ಕೊನೆಯದಾಗಿ ಹೇಳುವುದಾದರೆ, ಈ ವಿಷಯವು ನಮ್ಮನ್ನು ಹಲವಾರು ಅವಕಾಶಗಳನ್ನು ನೀಡುತ್ತದೆ. ಕಳವಳಗಳು ನೆರಳಾಗುತ್ತದೆ. ಮುಂದಿನ ಜನತೆಯ ಪೀಳಿಗೆಯು ಸುಲಭವಾಗುತ್ತದೆ ಎಂದು ಮಾತ್ರ ಹೇಳುತ್ತಾ ನನ್ನ ಈ ಚಿಕ್ಕ ಭಾಷಣಕ್ಕೆ ಚೊಕ್ಕದಾದ ಚುಕ್ಕೆ ಹಾಕುತ್ತಾ ವಾಖಿರು ದಅವಾಹುಂ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.